ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು 2 ಸ್ಟೆಪ್ ಡಿಸೈನ್ ತೋರಿಸ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ವಿಡಿಯೋದ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಎಲ್ರಿಗಿನ ಮೊದಲು ವಿಡಿಯೋ ನೀವೇ ನೋಡ್ಬೋದು. ಸೊ ಇದೇನು ನೋಡ್ತಾ ಇದ್ದೀರಾ, ಇದು ಕಮಲ್ ಕಡಾಯಿ ಥ್ರೆಡ್ ಅಂತ ಕೂಡ ಕರೀತಾರೆ, ಅಥವಾ ಕೋನಾ ಥ್ರೆಡ್ ಅಂತ ಕೂಡ ಕರೀತಾರೆ. ಇದು 6 ಎಳೆ ದಾರ ಯೂಸ್ ಮಾಡೋದ್ರ ಬದಲು ಇದು ಒಂದನ್ನು ಯೂಸ್ ಮಾಡ್ಬೋದು. ತಿಕ್ಕಾಗಿರುತ್ತೆ, ಚೆನ್ನಾಗಿ ಬರುತ್ತೆ ಡಿಸೈನ್. ಸೊ ಈಗ ಕಮಲ್ ಕಡಾಯಿ ಥ್ರೆಡ್ ತೊಗೊಂಡಿದ್ದೀನಿ. ಕೈಗೆ ಸುತ್ತಕೊಂಡು ಇಟ್ಕೊಂಡು ಲೇಸ್ಗೆ ಲಾಕ್ ಮಾಡ್ಕೋತೀನಿ. ಒಂದ್ಸತಿ ಲಾಕ್ ಮಾಡ್ಕೊಂಡೆ, ಪಕ್ಕದಲ್ಲೇ ಇನ್ನೂ ಒಂದ್ಸತಿ ಲಾಕ್ ಮಾಡ್ಕೋತಾ ಇದ್ದೀನಿ, ಸೆಕ್ಯೂರ್ ಆಗಿರಲಿ ಅನ್ನೋ ಕಾರಣಕ್ಕೋಸ್ಕರ. ಸೊ 2 ಸತಿ ಲಾಕ್ ಆದಮೇಲೆ ಚೈನ್ ಹಾಕೋತಾ ಇದ್ದೀನಿ. 1 2 3 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ ಹಾಕ್ಕೋಬೇಕು. 1 2 3 ಸೇಮ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಈಗ 5 ಚೈನ್ ಹಾಕೋತಾ ಇದ್ದೀನಿ. 1 2 3 4 5 ಚೈನ್ ಹಾಕೊಂಡು ಸ್ವಲ್ಪ ಇದು 3 ಚೈನ್ ಹಾಕುವಂಥ ಗ್ಯಾಪಲ್ಲಿ ಹಾಕಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ 1 2 3 ಮತ್ತೆ 3 ಚೈನ್ 1 2 3 1 2 3 ಫಸ್ಟಿಗೆ 2 ಸತಿ 3 ಚೈನು, ಆಮೇಲೆ 5 ಚೈನ್ ಹಾಕ್ಕೊಂಡಿದ್ದೀನಿ. ತಿರ್ಗಾ 3 ಸತಿ 3 ಚೈನ್ ಹಾಕ್ಕೊಂಡಿದ್ದೀನಿ. ಈಗ ತಿರ್ಗಾ 5 ಚೈನ್ ಹಾಕ್ತಾ ಇದ್ದೀನಿ. 1 2 3 4 5 3 ಬರೋ ಅಷ್ಟು ಗ್ಯಾಪಿಗೆ ಹಾಕಿ ಲಾಕ್ ಮಾಡ್ಕೊಳ್ಳಿ. ಒಂದು 2 3 1 2 3. ಸೊ ಇದು ನಮ್ಮ ಬೇಸ್ ಲೈನ್ ಆಗಿರುತ್ತೆ. ಒಂದು 2 3. ಈಗ 5 ಚೈನ್ 1 2 3 4 5 3ರಷ್ಟು ಗ್ಯಾಪಿಗೆ ಹಾಕಿ ಲಾಕ್ ಮಾಡ್ಕೊಳ್ಳಿ. ಇದೇ ರೀತಿ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. ಮೊದಲಿಗೆ 2 ಸತಿ ಬರುತ್ತೆ, ಆಮೇಲೆ 5 ಚೈನು, ಆಮೇಲೆ 3 ಚೈನ್ ಹಾಕೋಬೇಕು, ತಿರ್ಗಾ 5 ಚೈನು, ತಿರ್ಗಾ 3 ಚೈನ್ ಹಾಕೋಬೇಕು, ತಿರ್ಗಾ 5 ಚೈನು. ಇದೇ ರೀತಿ ಪೂರ್ತಿ ಕಂಪ್ಲೀಟ್ ಆಗಿ ಹಾಕ್ಕೊಳ್ಳಿ. ಈಗ ಲಾಸ್ಟ್ಗೆ ಬಂದಿದ್ದೀನಿ. ಲಾಸ್ಟಲ್ಲಿ ಇನ್ನೂ ಒಂದ್ಸತಿ ಲಾಕ್ ಮಾಡ್ತೀನಿ. ಎರಡು ಸತಿ ಲಾಕ್ ಮಾಡೋದು ಸೆಕ್ಯೂರ್ ಆಗಿರಲಿ ಅನ್ನೋ ಕಾರಣಕ್ಕೋಸ್ಕರ. ಸೊ ದಾರನ ಮೇಲೆ ತೆಗೆದು ಕಟ್ ಮಾಡ್ಕೊಂಡು ಬಿಡ್ತೀನಿ ಅಷ್ಟೇ. ಇದು ಲಾಕ್ ಆಯಿತು. ಇದು ಇವತ್ತಿನ ಡಿಸೈನ್ನ ಬೇಸ್ ಲೈನ್ ಫ್ರೆಂಡ್ಸ್. ಸೊ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಇಲ್ಲಿ ಗ್ಯಾಪ್ ಇದೆ, ಈ ಗ್ಯಾಪಲ್ಲಿ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ. 1 2 3
4 ಸಿಂಗಲ್ ಕ್ರೋಶ ಮಾಡಿಕೊಂಡು ಇಲ್ಲಿ ಲಾಕ್ ಏನು ಮಾಡಿದ್ವಿ ಅದೇ ಲಾಕ್ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಲಾಕ್ ಮಾಡ್ಕೊಂಡು ಈಗ ಇಲ್ಲಿ ನೀಡಲ್ ಮೇಲೆ 2 ಸತಿ ದಾರ ತಗೋಬೇಕು. ಸೊ ಈಗ ನೀಡಲ್ ಮೇಲೆ 3 ದಾರ ಇದೆ. ಈ 5 ಚೈನಿನ ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ ಹಾಕಿ ತ್ರಿಬಲ್ ಕ್ರೋಶ ಕಂಬ ಮಾಡ್ಕೋಬೇಕು. ಹೇಗೆ 2ರಿಂದ 1 ಸತಿ ದಾರ ತೆಗಿಬೇಕು. 3 ದಾರ ಇರುತ್ತೆ, ಇನ್ನೆರಡರಿಂದ 1 ಸತಿ ದಾರ ತೆಗೆದ್ರೆ 2 ದಾರ ಇರುತ್ತೆ, ಕೊನೆ 2ರಿಂದ 1 ಸತಿ ದಾರ ತೆಗಿಬೇಕು. ಇದು ತ್ರಿಬಲ್ ಕ್ರೋಶ ಕಂಬ. ಸೊ ನಿಡಲ್ ಮೇಲೆ 2 ಸತಿ ದಾರ ತಗೊಂಡು ಗ್ಯಾಪಲ್ಲಿ ಹಾಕಿ 2ರಿಂದ 1 ಸತಿ, 2ರಿಂದ 1 ಸತಿ, 2ರಿಂದ 1 ಸತಿ. ಈಗ 2 ತ್ರಿಬಲ್ ಕ್ರೋಶ ಕಂಬಗಳನ್ನ ಹಾಕಿದ್ದೀನಿ. ಈಗ ಒಂದು ಬೀಡ್ ಇನ್ಸರ್ಟ್ ಮಾಡ್ಕೋತೀನಿ. ಸೊ ಬೀಡ್ ತಗೊಂಡೆ, ಬೀಡ್ ಇನ್ಸರ್ಟ್ ಮಾಡಿಕೊಂಡು 2 ಸತಿ ದಾರ ತಗೊಂಡು ಮತ್ತೊಂದು ತ್ರಿಬಲ್ ಕ್ರೋಶ ಕಂಬ ಮಾಡ್ಕೋತೀನಿ. 2ರಿಂದ 1 ಸತಿ, 2ರಿಂದ 1 ಸತಿ, 2ರಿಂದ 1 ಸತಿ. ಸೊ ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ತಗೊಂಡು ತ್ರಿಬಲ್ ಕ್ರೋಶ ಕಂಬ ಮಾಡ್ಕೋತಾ ಇದ್ದೀನಿ. 2ರಿಂದ 1 ಸತಿ, 2ರಿಂದ 1 ಸತಿ, 2ರಿಂದ 1 ಸತಿ. ಸೊ ಮತ್ತೆ ದಾರನ ಮೇಲೆ ತೆಗೆದು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀಡಲ್ ಮೇಲೆ 2 ಸತಿ ದಾರ ತಗೊಂಡು ತ್ರಿಬಲ್ ಕ್ರೋಶ ಕಂಬ ಹಾಕೋಬೇಕು. 2 ದಾರದಿಂದ 1 ಸತಿ, 2 ದಾರದಿಂದ 1 ಸತಿ, 2 ದಾರದಿಂದ 1 ಸತಿ. ಇಲ್ಲಿ ಬೀಡ್ ಹಾಕಿದ್ಮೇಲೆ 2 ತ್ರಿಬಲ್ ಕ್ರೋಶ ಬರಬೇಕು. ಸೊ ಒಂದು ಬೀಡ್ ಹಾಕಿರೋ ತ್ರಿಬಲ್ ಕ್ರೋಶ, ಇನ್ನೊಂದು ಬೀಡ್ ಹಾಕ್ತಲೇ ಇರುವಂಥ ತ್ರಿಬಲ್ ಕ್ರೋಶ ಬರಬೇಕು. ಸೊ ಈಗ ಬೀಡ್ ಹಾಕ್ತಲೇ ಹಾಕಿರೋ ತ್ರಿಬಲ್ ಕ್ರೋಶ ಆಯಿತು. ಈಗ ಬೀಡ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀಡಲ್ ಮೇಲೆ 2 ಸತಿ ದಾರ ತಗೊಳ್ಳಿ. 2ರಿಂದ 1 ಸತಿ, 2ರಿಂದ 1 ಸತಿ, ನೀಡಲ್ ಮೇಲೆ 2 ಸತಿ ದಾರ ತಗೊಳ್ಳಿ. 2ರಿಂದ 1 ಸತಿ, 2ರಿಂದ 1 ಸತಿ, 2ರಿಂದ 1 ಸತಿ. ಬೀಡ್ ಹಾಕಿ ಆಯಿತು. ಈಗ ಬೀಡ್ ಹಾಕ್ತಲೇ ತ್ರಿಬಲ್ ಕ್ರೋಶ. ಈಗ ಮತ್ತೆ ಒಂದು ಬೀಡ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಧಾನಕ್ಕೆ ನೋಡಿಕೊಂಡು ಬೀಡ್ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಅದ್ರದ್ದು ತೂತು ಏನಿದೆ ಅದು ಚಿಕ್ಕದಾಗಿರುತ್ತೆ, ನಮ್ಮ ದಾರದೊಳಗಡೆ ಹೋಗಲ್ಲ. ಸೊ ನಿಧಾನಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ನೀಡಲ್ ಮೇಲೆ 2 ಸತಿ ದಾರ ತಗೊಂಡು ತ್ರಿಬಲ್ ಕ್ರೋಶ ಹಾಕ್ಕೋತಾ ಇದ್ದೀನಿ. ಬೀಡ್ ಹಾಕ್ತಲೇ ಒಂದು ತ್ರಿಬಲ್ ಕ್ರೋಶ. ಈಗ ಬೀಡ್ ಇನ್ಸರ್ಟ್ ಮಾಡ್ಕೋತೀನಿ. ಎರಡು ಸತಿ ದಾರ ತಗೊಂಡು ಟ್ರಿಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಬೀಡ್ ಹಾಕ್ತಲೇ ಒಂದು ಟ್ರಿಬಲ್ ಕ್ರೋಶ. ಇನ್ನೂ ಒಂದು ಬೀಡ್ ಹಾಕ್ತಲೇ ಟ್ರಿಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ನಮ್ಮ ಆರ್ಚ್. ಈಗ 3 ಚೈನ್ ಗ್ಯಾಪ್ ನಾವು ಲಾಕ್ ಏನು ಮಾಡಿದ್ವಿ ಅದೇ ಲಾಕ್ ಮೇಲೆ ಹಾಕಿ ಇದನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಆರ್ಚು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ನೀವು ಎಲ್ಲ ಟ್ರೈ ಮಾಡಿ. ಈಗ ಈ ಗ್ಯಾಪ್ ಏನಿದೆ ಅಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೋತೀನಿ. 1 2 3
3. ಈಗ ಲಾಕ್ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ಡೈರೆಕ್ಟಾಗಿ ಟ್ರಿಬಲ್ ಕ್ರೋಶ ಹಾಕ್ಕೋತೀನಿ 5 ಚೈನಿನ ಗ್ಯಾಪ್ ಒಳಗೆ. ಎರಡು ಸತಿ ಪ್ಲೈನ್ ಆಗಿ ಟ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಈಗ ಬೀಡ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕ್ರೋಶ ಡಿಸೈನ್ ಹಾಕ್ತಾ ಇರ್ತೀನಿ ಇನ್ನು ಮುಂದೆ. ಸೊ ಬೀಡ್ ಹಾಕ್ಕೊಂಡು ಟ್ರಿಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಒಂದು ಬೀಡ್ ಹಾಕೊಂಡಲ್ಲೇನೆ ಟ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ. ಈಗ ಮತ್ತೆ ಬೀಡ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀಡಲ್ ಮೇಲೆ 2 ಸತಿ ದಾರ ತಗೊಂಡು ಗ್ಯಾಪಲ್ಲಿ ಹಾಕಿ 2ರಿಂದ 1 ಸತಿ, 2ರಿಂದ 1 ಸತಿ, 2ರಿಂದ 1 ಸತಿ ಬೀಡ್ ಹಾಕೊಂಡಲ್ಲೇ ಒಂದು ಟ್ರಿಬಲ್ ಕ್ರೋಶ. ಬೀಡ್ ಹಾಕೋತಾ ಇದ್ದೀನಿ. ಇದು 2 mm ರೌಂಡ್ ಬೀಡ್ ನಾನು ಯೂಸ್ ಮಾಡ್ತಾ ಇರೋದು. ಎರಡರಿಂದ 1 ಸತಿ, 2ರಿಂದ 1 ಸತಿ. ಸಾರಿ ಫ್ರೆಂಡ್ಸ್. ನೀಡಲ್ ಮೇಲೆ 2 ಸತಿ ದಾರ ತಗೊಂಡು ಗ್ಯಾಪಲ್ಲಿ ಹಾಕಿ 2ರಿಂದ 1 ಸತಿ, 2ರಿಂದ 1 ಸತಿ, 2ರಿಂದ 1 ಸತಿ. ಈಗ ಬೀಡ್ಸ್ ಹಾಕ್ದಲ್ಲೇ ಒಂದು ಟ್ರಿಬಲ್ ಕ್ರೋಶ. 2ರಿಂದ 1 ಸತಿ, 2ರಿಂದ 1 ಸತಿ, 2ರಿಂದ 1 ಸತಿ. ಈಗ ಬೀಡ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀಡಲ್ ಮೇಲೆ 2 ಸತಿ ದಾರ ತಗೊಂಡು ಗ್ಯಾಪಲ್ಲಿ ಹಾಕಿ 2ರಿಂದ 1 ಸತಿ, 2ರಿಂದ 1 ಸತಿ, 2ರಿಂದ 1 ಸತಿ ದಾರ ತೆಗೆದ್ರೆ ಅದು ಟ್ರಿಬಲ್ ಕ್ರೋಶ. ಬೀಡ್ ಹಾಕ್ದಲೇ ಒಂದು ಟ್ರಿಬಲ್ ಕ್ರೋಶ. 2ರಿಂದ 1 ಸತಿ, 2ರಿಂದ 1 ಸತಿ, 2ರಿಂದ 1 ಸತಿ. ಸೊ 4 ಬೀಡ್ ಆಗಿದೆ. ಇನ್ನೂ ಒಂದು ಬೀಡ್ ಆ್ಯಡ್ ಮಾಡ್ಕೋಬೇಕು. ನೀಡಲ್ ಮೇಲೆ 2 ಸತಿ ದಾರ ತಗೊಳ್ಳಿ, ಗ್ಯಾಪಲ್ಲಿ ಹಾಕಿ 2ರಿಂದ 1 ಸತಿ, 2ರಿಂದ 1 ಸತಿ, 2ರಿಂದ 1 ಸತಿ. ಸೊ ಬೀಡ್ ಹಾಕೊಂಡಲ್ಲೇ ಇನ್ನೊಂದು ಟ್ರಿಬಲ್ ಕ್ರೋಶ. 2ರಿಂದ 1 ಸತಿ, 2ರಿಂದ 1 ಸತಿ, 2ರಿಂದ 1 ಸತಿ. ಈಗ ಲಾಸ್ಟಲ್ಲಿ ತಿರ್ಗಾ ಬೀಡ್ ಹಾಕೊಂಡಲ್ಲೇ ಒಂದು ಟ್ರಿಬಲ್ ಕ್ರೋಶ. ಈ ಥರ ಬಂದಿದೆ ಆರ್ಚು. ತುಂಬ ಸಿಂಪಲ್ಲು, ತುಂಬ ಈಸಿ, ತುಂಬ ಯುನೀಕ್ ಆಗಿ ಕಾಣುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ಲರೂ. ಲಾಕ್ ಏನಿದೆ ಆ ಲಾಕ್ ಮೇಲೆ ತಿರ್ಗಾ ಲಾಕ್ ಮಾಡ್ಕೋತಾ ಇದ್ದೀನಿ. ನಾನು ಡಿಸೈನ ಪೂರ್ತಿ ಹಾಕಿ ತೋರಿಸ್ತೀನಿ ಈಗ. ಫ್ರೆಂಡ್ಸ್ ಎಂಡ್ ತನಕ ಹಾಕಿದ್ದೀನಿ. ಎಂಡಲ್ಲಿ ದಾರ ಮೇಲೆ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಇದೆರಡನ್ನೂ ಗಂಟು ಹಾಕ್ಕೋಬೋದು. ನಾನೇನು ಹಾಕ್ಕೋತಾ ಇಲ್ಲ, ಹಾಗೆ ಬಿಟ್ಟಿದ್ದೀನಿ. ಸೊ ನಮ್ಮ ಡಿಸೈನು ಈ ಥರ ಕಾಣುತ್ತೆ. ಇಲ್ಲಿ ಮಧ್ಯದಲ್ಲಿ ನಾವೇನು ಗ್ಯಾಪ್ ಕೊಟ್ಟಿದ್ದೀವಿ ಅಲ್ಲಿ ನೀವು ಕುಚ್ಚು ಹಾಕ್ಕೋಬೋದು. ಬೇಕು ಅಂದರೆ ಹಾಕೊಂಡಲೇ ಇದು ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಬೇಕು ಅಂತಂದರೆ ಕುಚ್ಚು ಹಾಕ್ಕೋಬೋದು. ಇದಾಗಿತ್ತು ಇವತ್ತಿನ ಡಿಸೈನ್, ಅಂದರೆ 2 ಸ್ಟೆಪ್ ಡಿಸೈನ್. ಸೊ ಇದೇ ಥರ ವೀಡಿಯೋಸ್ಗಾಗಿ ಚಾನಲ್ನ ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.